silver went like gold. Gold performed like stocks earlier. Shares did not do anything. ಜನವರಿ ಒಂದೇ ಒಂದು ತಿಂಗಳಲ್ಲಿ ಸಿಲ್ವರ್ 40% ರಿಟರ್ನ್ ಒಂದು ತಿಂಗಳಲ್ಲಿ ಕೊಟ್ಟಿತ್ತು. ಗೋಲ್ಡು ಹತ್ತತ್ರ 15-20% ರಿಟರ್ನ್ ಬರೀ ಜನವರಿ 2026ರಲ್ಲಿ ಕೊಟ್ಟಿತ್ತು. ಬೀಂಗ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತಾ ಇದ್ದೆ, ಏನೇ ಒಂದು ಅಸೆಟ್ ಕ್ಲಾಸ್ ಎಷ್ಟು ದಿಢೀರಂತ ಮೇಲೋಗುತ್ತೋ ಅದು ಅಷ್ಟೇ ದಿಢೀರಂತ ಇಳಿಕೆಯನ್ನು ಕೂಡ ಕಾಣಬೇಕು. ಗೋಲ್ಡ್ ಆ್ಯಂಡ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಂದ ನೋಡಿದ್ರೆ ನಿಮ್ಮ ಒಟ್ಟಾರೆ ಇನ್ವೆಸ್ಟ್ಮೆಂಟ್ 100 ರೂಪಾಯಿ ಇದ್ದರೆ ಅದರಲ್ಲಿ ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕೋದು, ಸಾಲ ಮಾಡಿ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಅದು ಖಂಡಿತವಾಗ್ಲೂ ಮೂರ್ಖತನ. ಇನ್ನು ಕೆಲವ್ರು ಜನ ಇದ್ದಾರೆ, ಎಲ್ಲ ದುಡ್ಡನ್ನು ಚೀಟಿಗೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ಬಡ್ಡಿ ಕೊಡ್ತೀನಿ. ಯಾರ್ಯಾರು ಸ್ಪೀಡಾಗಿ ದುಡ್ಡು ಮಾಡಬೇಕು ಅಂತ ಹೋಗ್ತಾರೋ ಅವರು ಸ್ಪೀಡಾಗಿ ಬಡವರಾಗೇ ಇರ್ತಾರೆ. ಸಿಲ್ವರ್ ಗೋಲ್ಡ್ ಮೇಲೆ ಹೋಗಬೇಕು ಕೆಳಗಡೆ ಹೋಗಬೇಕು ಅಂದರೆ ಎರಡೇ ಕಾರಣ ಇರೋದು, ಎರಡೇ. ಒಂದು ಬಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮೇಲೆ ಹೋಗ್ತಾ ಇದೆಯಾ ಕಡಿಮೆ ಹೋಗ್ತಾ ಇದೆಯಾ. ಎರಡನೇ ಕಾರಣ, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಲ. ನಾನು ಚಂದನ್. ರುದ್ರಮೂರ್ತಿ ಸರ್ನ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕರ್ಕೊಂಬಂದಿದ್ದೆ. ಈ ಹೋಮ್ ಲೋನ್ ಬಗ್ಗೆ ಆಗಿರ್ಬೋದು, ಲೋನ್ಸ್ಗಳ ಬಗ್ಗೆ ಆಗಿರ್ಬೋದು, ಮಧ್ಯಮ ವರ್ಗದಲ್ಲಿ ಇರೋರು ಕೂಡ ಕೋಟ್ಯಾಂತರ ರೂಪಾಯಿ ಮಾಡ್ಬೋದಾ, ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀವಿ. ಮಿಸ್ ಮಾಡಿದರೆ ಆ ವಿಡಿಯೋ ಎಪಿಸೋಡ್ ನೋಡಿಲ್ಲ ಅಂದರೆ ನಮ್ಮ ಚಾನಲ್ ಸಿಗುತ್ತೆ, ಅದು ಕೂಡ ನೋಡಿ. ಆದರೆ ಈ ಸಮಯಕ್ಕೆ ರುದ್ರಮೂರ್ತಿ ಸರ್ನ ಕರ್ಕೊಂಬಂದಿರದೆ ಸಿಲ್ವರ್ ಮತ್ತು ಗೋಲ್ಡ್ ಪ್ರೈಸ್ ಹೈಕ್ ಮೇಲೆ ನಾವೇನಾದರೂ ಈಗ ಹೂಡಿಕೆ ಮಾಡ್ಬೋದಾ ಇಲ್ವಾ ಸರ್? ಸರ್ ಯಾಕೆ ಸರ್ ಗೋಲ್ಡ್ ಈ ಲೆವೆಲ್ಗೆ ಹೈಕ್ ಆಗ್ತದೆ, ಸಿಲ್ವರ್ ಯಾಕೆ ಗೊತ್ತಿಲ್ಲದ್ರೆ ಹೈಕ್ ಆಗಕ್ಕೆ ಶುರು ಆಗಿದೆ? ಹಾಗಿದ್ರೆ ನಾನು ಇದು ಒಳ್ಳೆಯ ಸಮಯನ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೇಳ್ತೀವಿ. ಸರ್ ಮೊದಲನೇದಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಚಂದನ್ ಅವರೇ. ಥ್ಯಾಂಕ್ ಯು ಸೋ ಮಚ್, ನೀವು ಟೈಮ್ ಕೊಟ್ಟಿದ್ದಕ್ಕೆ ಮೊದಲನೇದಾಗೆ. ಮೈ ಪ್ಲೆಜರ್ ಆಲ್ವೇಸ್ ವಿತ್ ಬಾಸ್ ವಲ ಆ್ಯಂಡ್ ವಿತ್ ಚಂದನ್ ಎಸ್ಪೆಷಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಎಲ್ಲರೂ ಕೂಡ ಏನು ಸರ್ ಕೇಳ್ತಿರೋದು, ಈಗ ಕ್ರ್ಯಾಶ್ ಆಗಿದೆ, ದಟ್ ಈಸ್ ಫೈನ್ ಗೋಲ್ಡು, ಬಟ್ ಗೋಲ್ಡು ನೋಡ್ತಾ ಜೆಟ್ ಥರ ಹೋದರೆ ಸಿಲ್ವರ್ ರಾಕೆಟ್ ಥರ ಏರ್ಬಿಡ್ದು ಸರ್. ಬಟ್ ನಮ್ಮ ಜನರ ಪ್ರಶ್ನೆ ಏನು ಗೊತ್ತಾ ಸರ್, ಈ ಸಮಯ ಒಳ್ಳೇದಾ, ನಾನು ಈಗಲೂ ಕೂಡ ಇನ್ವೆಸ್ಟ್ ಮಾಡ್ಬೋದಾ, ಮಾಡಿದ್ರೆ ನಾನು ರಿಟರ್ನ್ಸ್ ಎತ್ಕೊಳ್ಬೋದಾ ಅಂತ ಕೇಳ್ತಾರೆ ಸರ್. ಪ್ಲೀಸ್ ನಿಮ್ಮ ಮಾತದಕ್ಕೆ. ಮೊದಲನೇದಾಗಿ ಸಿಲ್ವರ್ ವೆಂಟ್ ಲೈಕ್ ಗೋಲ್ಡ್, ಆಮೇಲೆ ಗೋಲ್ಡ್ ಪರ್ಫಾರ್ಮ್ಡ್ ಲೈಕ್ ಸ್ಟಾಕ್ಸ್ ಅರ್ಲಿಯರ್, ಶೇರ್ಸ್ ಡಿಡ್ ನಾಟ್ ಡೂ ಎನಿಥಿಂಗ್, ಇಟ್ ಗಾಟ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ಈ ಜೋಕಲ್ಲಿ ಹೇಳ್ತಾರೆ. ಅಂದರೆ ಕಳೆದ 2 ವರ್ಷ ನೀವು ನೋಡೋದಾದರೆ ಶೇರ್ ಮಾರುಕಟ್ಟೆ ಯಾವುದೇ ರೀತಿಯಾದಂತಹ ಒಳ್ಳೆ ಲಾಭಾಂಶವನ್ನು ಕೊಟ್ಟಿಲ್ಲ. ಓಕೆ, ಸಿಲ್ವರ್ ಹತ್ತತ್ರ 180% ರಿಟರ್ನನ್ನು ಕಳೆದ 1-1.5 ವರ್ಷದಲ್ಲಿ ಕೊಟ್ಟಿತ್ತು. ಜನವರಿ ಎಂಡ್ 2026ವರೆಗೂ ಗೋಲ್ಡ್ ಹತ್ತತ್ರ 110%, 120% ಕಳೆದ 2 ವರ್ಷಕ್ಕಾದರೆ 70-80% ರಿಟರ್ನ್ ಕೇವಲ ಲಾಸ್ಟ್ 1 ವರ್ಷದಲ್ಲಿ ಕೊಟ್ಟಿತ್ತು. ಜನವರಿ ಒಂದೇ ಒಂದು ತಿಂಗಳಲ್ಲಿ ಸಿಲ್ವರ್ 40% ರಿಟರ್ನ್ ಒಂದು ತಿಂಗಳಲ್ಲಿ ಕೊಟ್ಟಿತ್ತು. ಗೋಲ್ಡು ಹತ್ತತ್ರ 15-20% ರಿಟರ್ನ್ ಬರೀ ಜನವರಿ 2026ರಲ್ಲಿ ಕೊಟ್ಟಿತ್ತು. ಕರೆಕ್ಟ್. ಸೊ ಜನ ಯಾವ ರೀತಿ ಗೋಲ್ಡ್ ಸಿಲ್ವರ್ ಹಿಂದೆ ಓಡ್ತಾ ಇದ್ರು ಅಂದರೆ, ಇನ್ನು ಮುಂದೆ ನಮಗೆ ಈ ಇನ್ವೆಸ್ಟ್ಮೆಂಟ್ ಬಿಟ್ಟರೆ ತಿರ್ಗಾ ಸಿಗೋದಿಲ್ಲ. ಎಲ್ಲ ಯೂಟ್ಯೂಬಿಂದ ಹಿಡಿದು ಎಲ್ಲ ಸೋಷಲ್ ಮೀಡಿಯಾಲಿ ಸಿಲ್ವರ್ ವಿಲ್ ರೀಚ್ 8 lakh 10 lakh per kg ಅಂತ ಮಾತುಕತೆ ನಡೀತಾ ಇತ್ತು. ಸಾಲ ಮಾಡಾದರೂ ಚಿನ್ನ ತಗೋ, ಸಾಲ ಮಾಡಾದರೂ ಬೆಳ್ಳಿಯಲ್ಲಿ ಹೂಡಿಕೆ ಮಾಡು, ಇದು ಬಿಟ್ಟರೆ ಸಿಗೋದಿಲ್ಲ. ನನಗೆ ಗೊತ್ತಿರೋರು ಅನೇಕ ಜನ ಕೆಲಸ ಬಿಟ್ಬಿಟ್ಟು ತಿಂಗಳಿಗೆ ನಾನು ಏನು 30,000 50,000 ದುಡಿತೀನಿ, ಅದ್ರ ಬದಲು ಗೋಲ್ಡ್ ಸಿಲ್ವರ್ ಟ್ರೇಡಿಂಗ್ ಮಾಡಿಬಿಟ್ರೆ ದಿನಕ್ಕೆ ನಾನು 20-30 ಸಾವಿರ ಮಾಡ್ಕೊಳ್ತೀನಿ, ಕಷ್ಟ ಯಾಕೆ ಬೀಳಬೇಕು ಅಂತ ಎಲ್ಲ ಗೋಲ್ಡ್ ಸಿಲ್ವರಿಂದ ಹೋದರು. ನಾನು ಸತತವಾಗಿ ಹೇಳ್ತಾ ಬರ್ತಿದ್ದೆ, ನನ್ನ 25 ವರ್ಷದ ಫಿನಾನ್ಷಿಯಲ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸಲ್ಲಿ ಬೀಂಗ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತಾ ಇದ್ದೆ, ಏನೇ ಒಂದು ಅಸೆಟ್ ಕ್ಲಾಸ್ ಎಷ್ಟು ದಿಢೀರಂತ ಮೇಲೋಗುತ್ತೋ ಅದು ಅಷ್ಟೇ ದಿಢೀರಂತ ಇಳಿಕೆಯನ್ನು ಕೂಡ ಕಾಣಬೇಕು. ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು. ಇದಕ್ಕೆ ನಾವು ಒಂಚೂರು ವೈಜ್ಞಾನಿಕವಾಗಿ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂದರೆ ಪ್ಯಾರಾಬೋಲಿಕ್ ಮೂವ್ ಅಂತ ಕರಿತೀವಿ. ಏನಿದು ಪ್ಯಾರಾಬೋಲಿಕ್ ಮೂವ್ ಅಂದರೆ, ದಿಢೀರಂತ ಏನು ಮೇಲೋಗುತ್ತೋ ಅಷ್ಟೇ ಸ್ಪೀಡಾಗಿ ದಿಢೀರಂತ ಇಳಿಕೆಯನ್ನು ಕೂಡ ಕಾಣಬೇಕು. ಸೊ ಡೋಂಟ್ ಚೇಸ್ ಅ ಪ್ಯಾರಾಬೋಲಿಕ್ ಮೂವ್ ಅಂತ ಹೇಳ್ತೀವಿ. ಓಕೆ, 1 ವರ್ಷದ ಹಿಂದೆ 2024ರಲ್ಲಿ 90,000 ರೂಪಾಯಿ ಇದ್ದಂತಹ ಬೆಳ್ಳಿ ಪ್ರತಿ ಕೆಜಿಗೆ 4,20,000 ರೂಪಾಯಿಗೆ ಪ್ರತಿ ಕೆಜಿಗೆ ಹೋಯಿತು. 90,000 ಎಲ್ಲಿದೆ, 4,20,000 ಎಲ್ಲಿದೆ. ಅಲ್ಲಿಂದ ಇಳಿಕೆ ಕಂಡಿದ್ದು ಹತ್ತತ್ರ 2.5 ಲಕ್ಷಕ್ಕೆ ವಾಪಸ್ ಬೆಳ್ಳಿ ಬಂದ್ಬಿಡ್ತು. ಅಂದರೆ 50% ಇಳಿಕೆಯನ್ನು ಕೂಡ ಕಾಣ್ತು. ಸೊ ನನ್ನ ಪ್ರಕಾರ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಂದ ನೋಡಿದ್ರೆ ನಿಮ್ಮ ಒಟ್ಟಾರೆ ಇನ್ವೆಸ್ಟ್ಮೆಂಟ್ 100 ರೂಪಾಯಿ ಇದ್ದರೆ ಅದರಲ್ಲಿ ಒಂದು 10-20% ಇನ್ವೆಸ್ಟ್ಮೆಂಟ್ ಅಮೌಂಟನ್ನು ಗೋಲ್ಡ್ ಸಿಲ್ವರ್ಗೆ ಹಾಕಬೇಕು. ಆದರೆ ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕೋದು,
ಸಾಲ ಮಾಡಿ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಅದು ಖಂಡಿತವಾಗ್ಲೂ ಮೂರ್ಖತನ. ಸೊ ವೆರಿ ಸಿಂಪಲ್, ಈಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಒಟ್ಟಾರೆ ಹೂಡಿಕೆ ಮಾಡೋದಕ್ಕೆ ದುಡ್ಡಿದೆ. ಆ 1 ಲಕ್ಷ ರೂಪಾಯಲ್ಲಿ 10 to 20% ಅಂದರೆ 10,000ರಿಂದ 20,000 ರೂಪಾಯಿಯನ್ನು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿ, ಮಿಕ್ಕಿರೋ ದುಡ್ಡನ್ನು ಸ್ವಲ್ಪ ಶೇರ್ಸ್ಗೆ ಹಾಕಿ, ಸ್ವಲ್ಪ ರಿಯಲ್ ಎಸ್ಟೇಟ್ಗೆ ಹಾಕಿ, ಸ್ವಲ್ಪ ಮ್ಯೂಚುವಲ್ ಫಂಡ್ಗೆ ಹಾಕಿ, ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಳ್ಳಿ. ಇದಕ್ಕೆ ನಾವು ಸಿಂಪಲ್ಲಾಗಿ ಡೈವರ್ಸಿಫಿಕೇಷನ್ ಅಂತ ಕರಿತೀವಿ. ಅಂದ್ರೇನು? ವಿಂಗಡಣೆ ಮಾಡಬೇಕು. ಹ್ಯಾರಿ ಮಾರ್ಕೋವಿಟ್ಸ್ ಅನ್ನೋರಿಗೆ ನೊಬೆಲ್ ಪ್ರೈಸ್ ಬಂತು. ಅವ್ರು ಏನು ಹೇಳಿದ್ರು ಡೈವರ್ಸಿಫಿಕೇಷನ್ ಬಗ್ಗೆ? ಅವರು ಕೊಟ್ಟಿರುವಂಥ ಥೀಸಿಸ್ ಏನು ಹೇಳುತ್ತೆ ಅಂದರೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ದ ಸೇಮ್ ಬಾಸ್ಕೆಟ್. ಎಲ್ಲ ಮೊಟ್ಟೆಗಳನ್ನು ಒಂದೇ ಒಂದು ಬಾಸ್ಕೆಟ್ ಬುಟ್ಟಿ ಒಳಗಡೆ ಹಾಕಬೇಡಿ, ಒಡೆದೋಗುತ್ತೆ. ಸೊ ಆ ಥರ ಎಲ್ಲ ದುಡ್ಡನ್ನು ಒಂದೇ ಒಂದು ಹೂಡಿಕೆಗೆ ಮಾಡಬೇಡಿ. ಎಲ್ಲ ದುಡ್ಡನ್ನು ಶೇರ್ಸ್ಗೆ ಹಾಕ್ತೀನಿ, ಇನ್ನು ಕೆಲವ್ರು ಜನ ಇದ್ದಾರೆ ಎಲ್ಲ ದುಡ್ಡನ್ನು ಚೀಟಿಗೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ಬಡ್ಡಿ ಕೊಡ್ತೀನಿ. ಯಾರ್ಯಾರು ಸ್ಪೀಡಾಗಿ ದುಡ್ಡು ಮಾಡಬೇಕು ಅಂತ ಹೋಗ್ತಾರೋ ಅವರು ಸ್ಪೀಡಾಗಿ ಬಡವರಾಗೇ ಇರ್ತಾರೆ. ಸೊ ಹಾಗಾಗಿ ಹೂಡಿಕೆ ಮಾಡುವಾಗ ವಿಂಗಡಣೆ ಮಾಡಿ, ಒಂದು ಭಾಗವನ್ನು ಚಿನ್ನ ಬೆಳ್ಳಿಯಲ್ಲಿ ಖಂಡಿತ ಹಾಕಿ, ಎಲ್ಲ ಭಾಗವನ್ನು ಚಿನ್ನ ಬೆಳ್ಳಿಯಲ್ಲಿ ಹಾಕಬೇಡಿ. 10-20% ಐಡಿಯಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ಗೆ ಯಾವಾಗಲೂ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಸರ್, ಎಷ್ಟೋ ಜನಕ್ಕೆ ಇವತ್ತು ಅರ್ಥ ಆಗದಿರುವಂಥ ಯಕ್ಷ ಪ್ರಶ್ನೆ ಸರ್, ಎಷ್ಟೋ ಜನ ಇದ್ದಾರೆ ಇವತ್ತಿಗೂ ಕೂಡ, ಇನ್ಕ್ಲೂಡಿಂಗ್ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ಅಥವಾ ಅಕ್ಕಪಕ್ಕದವ್ರು ಕೇಳೋದು ನನ್ನ, ಬಿಕಾಸ್ ನಾನು ಈ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಂತ. ಗೋಲ್ಡ್ ಯಾಕೆ ಇದ್ದಕ್ಕಿದ್ದಂಗೆ ರೈಸ್ ಆಯಿತು, ಸಿಲ್ವರ್ ಯಾಕೆ ಕಂಡಂಗೆ ರೈಸ್ ಆಯಿತು ಅನ್ನೋದು ನನಗೆ ಅರ್ಥವೇ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಈರುಳ್ಳಿ ರೇಟ್ ಯಾವಾಗ ಜಾಸ್ತಿ ಆಗಿದೆ ಸರ್? ಈರುಳ್ಳಿ ನಮಗೆ ಡಿಮ್ಯಾಂಡ್ ಸಿಗಲಿಲ್ಲ ಕೈಗೆ, ನಮಗೆ ಕಮ್ಮಿ ಬೆಳೆ ಬೆಳೆದಾಗ ಈರುಳ್ಳಿ ರೇಟ್ ಜಾಸ್ತಿ ಆಗುತ್ತೆ. ಟೊಮೊಟೊನು ಕೂಡ ಅದೇ ಥರ ಆಗುತ್ತೆ. ಬಟ್ ಈ ಗೋಲ್ಡ್ ಮತ್ತು ಸಿಲ್ವರು ಎಲ್ಲ ಕೈಗೆ ಸಿಗುತ್ತೆ. ನಮಗೆ ಅಂಗಡಿಗೆ ಹೋದ್ರೆ ಇವತ್ತಿಗೂ ಗೋಲ್ಡ್ ಸಿಗುತ್ತಪ್ಪ, ನಮ್ಗೆ ಸಿಗಲ್ಲ ಅನ್ನೋದೇನು ಭಯ ಇಲ್ಲ. ಬಟ್ ವೈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಷ್ಟು ಪ್ರೈಸ್ ಹೈಕ್ ಕಾರಣ ಏನು ಅಂತ ನೋಡಿ ಚಂದನ್ ಅವರೇ, ವೆರಿ ಸಿಂಪಲ್ಲಾಗಿ ಕಾಮನ್ ಮೆನ್ಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ನೀವು 1 ಲಕ್ಷ ರೀಸನ್ ಬೇಕಾದರೆ ಕೊಡ್ಬೋದು, ಚಿನ್ನ ಬೆಳ್ಳಿ ಏನಕ್ಕೆ ಮೇಲಕ್ಕೆ ಹೋಯ್ತು ಅನ್ನೋದಕ್ಕೆ 1 ಲಕ್ಷ ರೀಸನ್, ಕಾರಣಗಳನ್ನು ನೀವು ಹುಡುಕ್ಬೋದು. ಆದರೆ ನನ್ನ ಪ್ರಕಾರ, ನನ್ನ 25 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿದ್ದೀನಿ, ಸಿಲ್ವರ್ ಗೋಲ್ಡ್ ಮೇಲೆ ಹೋಗಬೇಕು ಕೆಳಗಡೆ ಹೋಗಬೇಕು ಅಂದರೆ 2 ಕಾರಣ ಇರೋದು. 2. ಒಂದು ಬಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮೇಲೆ ಹೋಗ್ತಾ ಇದೆಯಾ, ಕಡಿಮೆ ಹೋಗ್ತಾ ಇದೆಯಾ, ಅದು ರೈಸ್ ಆಗ್ತಾ ಇದೆಯಾ, ಇಳಿತಾ ಇದೆಯಾ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಗೋಲ್ಡ್ ಸಿಲ್ವರ್ ಮೇಲೆ ಹೋಗ್ತಿದೆಯಾ, ಗೋಲ್ಡ್ ಸಿಲ್ವರ್ ಕೆಳಗಡೆ ಬರ್ತಿದೆಯಾ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿಯಲ್ಲಿ ಏರಿಕೆ ಆದರೆ ನಮ್ಮ ಮಾರ್ಕೆಟ್ ಅಂದರೆ ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಏರಿಕೆ ಇಳಿಕೆ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಗೋಲ್ಡ್ ಮೇಲೆ ಹೋಯಿತು, ನಮ್ಮ ದೇಶದಲ್ಲೂ ಗೋಲ್ಡ್ ಮೇಲೆ ಹೋಗುತ್ತೆ. ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಗೋಲ್ಡ್ ಕಡಿಮೆ ಆಯಿತು, ನಮ್ಮ ದೇಶದಲ್ಲೂ ಗೋಲ್ಡ್ ಕಡಿಮೆ ಆಗುತ್ತೆ. ಅದೇ ಥರ ಸಿಲ್ವರು ಕೂಡ. ಇದು ಒಂದು ಕಾರಣ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಚಿನ್ನ ಬೆಳ್ಳಿ ಮೇಲೆ ಹೋಗ್ತಿದೆಯಾ ಕೆಳಗಡೆ ಹೋಗ್ತಿದೆಯಾ ನೋಡಬೇಕು. 2ನೇ ಕಾರಣ, ರೂಪಾಯಿನ ಮೌಲ್ಯ ಡಾಲರ್ ಎದುರು ಎಷ್ಟಿದೆ. ಈಗ ಒಂದು ಟೈಮಲ್ಲಿ 30 years ಬ್ಯಾಕ್ ನೀವು ಹೋದರೆ $1 40 ಇತ್ತು. ಇವತ್ತು $1 92 ಹೋಯಿತು. ಈಗ $1 ಹತ್ತತ್ರ $90 ಇದೆ. ಯಾವಾಗ ಡಾಲರ್ ಬೆಲೆ ಜಾಸ್ತಿ ಆಗುತ್ತೋ, ರೂಪಾಯಿನ ಮೌಲ್ಯ ಕುಸಿತಾ ಹೋಗುತ್ತೋ, ಅಂದರೆ $1 ಮುಂಚೆ ಇದ್ದಿದ್ದು $40-50 ಇತ್ತು, ಈಗ $92 ಆಗೋಯ್ತು. ಅಂದರೆ ಡಾಲರ್ ಬೆಲೆಗಳು ಜಾಸ್ತಿ ಆಯಿತು, ರೂಪಾಯಿನ ಮೌಲ್ಯ ಕುಸಿತಾ ಇದೆ. $1 ಮುಂಚೆ ನಾವು $40-50 ಕೊಡ್ತಿದ್ರಿ, ಈಗ ಅದೇ $1 $92 ಕೊಡಬೇಕು. 1 kg ಅಕ್ಕಿ ಮುಂಚೆ $40-50 ಇತ್ತು, ಈಗ 1 kg ಅಕ್ಕಿ $92 ಆಯಿತು. ಅಂದರೆ ಅಕ್ಕಿ ಕಾಸ್ಟ್ಲಿ ಆಯಿತಾ ಚೀಪ್ ಆಯಿತಾ ಅಂದರೆ ಕಾಸ್ಟ್ಲಿ ಆಯಿತು. ಅದೇ ಥರ ಡಾಲರು 1 kg ಅಕ್ಕಿ ಬದಲು $1 ಮುಂಚೆ $40 ಇತ್ತು, ಈಗ $1 $92 ಆಯಿತು. ಅಂದರೆ ಡಾಲರ್ ಜಾಸ್ತಿ ಆಯಿತು. ಚಿನ್ನ ಬೆಳ್ಳಿಯನ್ನು ನಾವು ಜಾಸ್ತಿ ಆಮದು ಮಾಡ್ಕೊಳ್ತೀವಿ ಅಥವಾ ಇಂಪೋರ್ಟ್ ಮಾಡ್ಕೊಳ್ತೀವಿ. ನೀವು ಗೋಲ್ಡ್ ಸಿಲ್ವರ್ ಇಂಪೋರ್ಟ್ ಮಾಡ್ಕೊಂಡಾಗ ಪೇಮೆಂಟನ್ನು ಡಾಲರಲ್ಲೇ ಕೊಡಬೇಕು. ಯಾವಾಗ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತೋ, ಗೋಲ್ಡ್ ಸಿಲ್ವರ್ ರೇಟು ಕೂಡ ನಮ್ಮ ದೇಶದಲ್ಲಿ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಚಿನ್ನ ಬೆಳ್ಳಿ ರೇಟ್ ಇಳಿಬೇಕು ಅಂದರೆ, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಇಳಿಬೇಕು. 2ನೇದಾಗಿ ರೂಪಾಯಿನ ಮೌಲ್ಯ ವೃದ್ಧಿ ಆಗಬೇಕು, ಡಾಲರ್ ಬೆಲೆ ಕುಸಿಬೇಕು. ಈಗಿರುವ $1 $90 ಏನಿದೆ, ಮುಂದಿನ 1 ವರ್ಷಕ್ಕೆ $1 ಏನಾನ $90 ಇವಾಗಿರೋದು $75 ಆಯಿತು ಅಂತ ಅಂದ್ಕೊಳ್ಳೋಣ. ಅವಾಗೇನಾಗುತ್ತೆ, ಡಾಲರ್ ಬೆಲೆಯಲ್ಲಿ ಕುಸಿತ ಆಗ್ತಿದೆ, ರೂಪಾಯಿನ ಮೌಲ್ಯದಲ್ಲಿ ಚೇತರಿಕೆ ಆಗ್ತಿದೆ. ಇವಾಗೇನಾಗುತ್ತೆ, ಗೋಲ್ಡ್ ರೇಟು ಸಿಲ್ವರ್ ರೇಟು ಬೀಳುತ್ತೆ ನಮ್ಮ ದೇಶದಲ್ಲಿ.
ಸೊ ನಿಮಗೆ ಚಿನ್ನ ಬೆಳ್ಳಿ ಏರಿಕೆ ಆಗಬೇಕು ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ಜಾಸ್ತಿ ಆಗಬೇಕು, ಡಾಲರ್ ಬೆಲೆ ಜಾಸ್ತಿ ಆಗಬೇಕು, ರೂಪಾಯಿನ ಮೌಲ್ಯ ಕುಸಿಬೇಕು. ಆವಾಗ ನಮ್ಮ ದೇಶದಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಮೇಲೋಗುತ್ತೆ. ಗೋಲ್ಡ್ ಸಿಲ್ವರ್ ಕಡಿಮೆ ಆಗಬೇಕು ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆ ಆಗಬೇಕು, ರೂಪಾಯಿನ ಮೌಲ್ಯ ವೃದ್ಧಿ ಆಗಬೇಕು, ಡಾಲರ್ ಬೆಲೆ ಇಳಿಕೆ ಆಗಬೇಕು. ಆವಾಗ ಗೋಲ್ಡ್ ಸಿಲ್ವರ್ ನಮ್ಮ ದೇಶದಲ್ಲಿ ಕಡಿಮೆ ಆಗುತ್ತೆ. ಇದು ಬೇಸಿಕ್. ಈಗ ನೀವು ನೆಕ್ಸ್ಟ್ ಕ್ವಶನ್ ಏನು ಕೇಳ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಯಾವಾಗ ಮೇಲೆ ಹೋಗುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಯಾವಾಗ ಕೆಳಗಡೆ ಹೋಗುತ್ತೆ? ಸಿಂಪಲ್, ಯಾವಾಗ ಯುದ್ಧದ ಭೀತಿ ಜಾಸ್ತಿ ಆಗುತ್ತೆ. ಈಗ ಯುಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆ, ಅಮೇರಿಕ ವೆನೆನ್ಜುಲಾನ ತೊಗೊಂಡ್ಬಿಡ್ತು, ಅದರ ಅಧೀನಕ್ಕೆ ತೊಗೊಂಡ್ಬಿಡ್ತು. ಅಮೇರಿಕ ಇವಾಗ ಇರಾನನ್ನು ಕೂಡ ತಗೋಬೇಕು ಅಂತಿದೆ. ಟ್ರಂಪ್ ಅವನು ಎಲ್ಲ ಕೆಲಸಗಳನ್ನು ಈ ಥರ ಉಚ್ಚಾಟವನ್ನು ಮಾಡಿಬಿಟ್ಟು ಎಲ್ಲ ದೇಶವನ್ನು ನಾನು ಕಂಟ್ರೋಲ್ ಮಾಡಬೇಕು, ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನೆಲ್ಲ ನಾನು ತೊಗೊಳ್ತೀನಿ ಅಂತ ಏನಿದ್ದಾರೆ. ಈ ಯುದ್ಧದ ಭೀತಿ ಯಾವಾಗ ಬರುತ್ತೋ ಆವಾಗ ಜನ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಾರೆ. ಯಾಕೆ ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಸ್ ಕನ್ಸಿಡರ್ಡ್ ಆಸ್ ಸೇಫ್ ಅಸೆಟ್. ಓಕೆ, ಯಾವಾಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇರುತ್ತೆ, ವಾರ್ ಆಗುತ್ತೆ, ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಥವಾ ವಾರ್ ಆದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಸೊ ಗೋಲ್ಡ್ ಸಿಲ್ವರ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಮೇಲೆ ಹೋಗುತ್ತೆ ಅಂದರೆ ವೆನ್ ದೆರ್ ಈಸ್ ವಾರ್, ವೆನ್ ದೆರ್ ಈಸ್ ಜಿಯೋ ಪೊಲಿಟಿಕಲ್ ಟೆನ್ಷನ್, ವೆನ್ ದೆರ್ ಈಸ್ ಅನ್ಸರ್ಟನಿಟಿ, ಭಯದ ವಾತಾವರಣ, ಯುದ್ಧದ ಭೀತಿ, ಇದೆಲ್ಲ ಬಂದಾಗ ಏನಾಗುತ್ತೆ, ಯುಕ್ರೇನಿನ ರಷ್ಯಾಯಿನ ವಾರ್ ಏನಿದೆ ವರ್ಷಾನುಗಟ್ಲೆ ನಡೀತಾ ಇದೆ. ಈ ವೆನಿನ್ಸುಲಾ ಆಯಿತು, ಇರಾನ್ ಆಯಿತು, ಅಮೇರಿಕಾ ದೇಶನೂ ಇದರಲ್ಲಿ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಚೈನಾ ಮತ್ತು ತೈವಾನ್, ಇನ್ನೊಂದು ಕಡೆ ಇಂಡಿಯಾ ಮತ್ತು ಪಾಕಿಸ್ತಾನ. ಈ ಥರ ಯುದ್ಧದ ಭೀತಿ ಯಾವಾಗ ಜಾಸ್ತಿ ಆಗುತ್ತೋ, ಯಾವಾಗ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೋ ಆವಾಗ ಸೇಫ್ ಅಸೆಟ್ ಆದ ಗೋಲ್ಡ್ ಸಿಲ್ವರ್ಗೆ ಹೂಡಿಕೆ ಮಾಡ್ತಾರೆ. ಮುಖ್ಯವಾಗಿ ಏನಾಯಿತು ಕಳೆದ 2 ವರ್ಷದಲ್ಲಿ, ದೇಶದ ಸೆಂಟ್ರಲ್ ಬ್ಯಾಂಕ್ಗಳು, ಈಗ ಭಾರತ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಮೇರಿಕಾ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದರೆ ಫೆಡರಲ್ ರಿಸರ್ವ್. ಚೈನಾ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದರೆ ಪೀಪಲ್ ಬ್ಯಾಂಕ್ ಆಫ್ ಚೈನಾ. ಸೆಂಟ್ರಲ್ ಬ್ಯಾಂಕ್ ಬೇರೆ, ಕಮರ್ಷಿಯಲ್ ಬ್ಯಾಂಕ್ ಬೇರೆ. ಈಗ HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇವೆಲ್ಲ ಕಮರ್ಷಿಯಲ್ ಬ್ಯಾಂಕ್. ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಬರೀ ಕಾಮನ್ ಮೆನ್, ಜನಸಾಮಾನ್ಯರು ಚಿನ್ನ ಬೆಳ್ಳಿಯನ್ನು ಇಡೀ ವಿಶ್ವದಲ್ಲಿ ಖರೀದಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆಗಾಗ ಚಿನ್ನ ಬೆಳ್ಳಿ ಮೇಲೋಯ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂದರೆ ತಪ್ಪು. ದೇಶದ ಸೆಂಟ್ರಲ್ ಬ್ಯಾಂಕ್ಗಳು, ಇಂಡಿಯಾ ಸೆಂಟ್ರಲ್ ಬ್ಯಾಂಕ್, ಚೈನಾ ಸೆಂಟ್ರಲ್ ಬ್ಯಾಂಕ್, ಸ್ವಿಟ್ಜರ್ಲ್ಯಾಂಡ್ ಸೆಂಟ್ರಲ್ ಬ್ಯಾಂಕ್, ಯುರೋಪಿಯನ್ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್, ಚೈನಾ ಸೆಂಟ್ರಲ್ ಬ್ಯಾಂಕ್, ಈ ಥರ ಬೇರೆ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ಸಿಲ್ವರನ್ನು ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಾಸ್ ವಾಲಾ, ಬಿ ದ ಬಾಸ್.